ಸಿಲಿಕಾನ್ ಸಿಟಿಯಲ್ಲಿ ರಕ್ಕಸ ಬೀದಿ ನಾಯಿಗಳ ಹಾವಳಿ ಜೋರಾಗಿದೆ. ರಸ್ತೆಯಲ್ಲಿ ಹೋಗುವವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಜಿಬಿಎ ಬಿರಿಯಾನಿ ಭಾಗ್ಯವನ್ನ ಜಾರಿಗೆ ತಂದಿದೆ. ಇದೀಗ ಒಂದು ಬಾರಿ ಅಲ್ಲ, ಬದಲಿಗೆ ದಿನಕ್ಕೆ 2 ಬಾರಿ ಬಾಡೂಟ ಹಾಕೋದಕ್ಕೆ ತೀರ್ಮಾನವನ್ನ ಮಾಡಿದೆ ಜಿಬಿಎ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮಳೆ ಬಂದು ರೈತ ರಸ್ತೆಗೆ ಬಿದ್ದಿದ್ದಾನೆ. ರಸ್ತೆ ಗುಂಡಿಗೆ ಬಿದ್ದು ಜನರು ಬಲಿಯಾಗುತ್ತಿದ್ದಾರೆ. ದರ ಏರಿಕೆಯಿಂದ ರಾಜ್ಯದವರು ಕಂಗಾಲಾಗಿದ್ದಾರೆ. ಈ ನಡುವೆ ದಿನಕ್ಕೆ 2 ಬಾರಿ ಬೀದಿ ನಾಯಿಗಳಿಗೆ ಬಿರಿಯಾನಿ ನೀಡಲು ಮುಂದಾಗಿದೆ. ಮಾಂಸದ ರುಚಿ ಕಂಡಿರುವಂತಹ ಬೀದಿ ನಾಯಿಗಳಿಗೆ ಊಟ ಹಾಕಿದ್ರೆ ಅವು ಮತ್ತಷ್ಟು ಅಗ್ರೆಸಿವ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ತಜ್ಞರು ಹೇಳ್ತಾರೆ. ಮತ್ತೆ ಸಾರ್ವಜನಿಕರು ಕೂಡ ಈ ಹಿಂದೆ ಪಾಲಿಕೆ 1 ಬಾರಿ ಏನು ಊಟವನ್ನ ನೀಡಬೇಕಾದ್ರೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅದೇ ರೀತಿಯಾಗಿ ಇದೀಗ 2 ಬಾರಿ ಚಿಕನ್ ರೈಸ್ ಅನ್ನ ನೀಡಲಿಕ್ಕೆ ಜಿಬಿಎ ಮುಂದಾದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಸಾರ್ವಜನಿಕರು ವಿರೋಧವನ್ನ ಶುರು ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ಭರ್ಜರಿ ಬಾಡೂಟ. ಈಗಾಗಲೇ ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಅವುಗಳಿಗೆ ಶೆಲ್ಟರ್ ವ್ಯವಸ್ಥೆ ಮಾಡಲು ಜಿಬಿಎ ತಯಾರಿ ನಡೆಸಿಕೊಂಡಿದೆ. ಇದರ ಜೊತೆಗೆ ಇದೀಗ ಬೀದಿ ನಾಯಿಗಳಿಗೆ ದಿನಕ್ಕೆ 2 ಬಾರಿ ಚಿಕನ್ ಬಿರಿಯಾನಿ ನೀಡಲು ಪ್ಲಾನ್ ಮಾಡಲಾಗಿದೆ. ಕಳೆದ ಬಾರಿ ಒಂದು ಹೊತ್ತಿನ ಊಟಕ್ಕೆ 22 ರೂಪಾಯಿ ನಿಗದಿಪಡಿಸಲಾಗಿತ್ತು. ಆದರೆ ಇದೀಗ ಮತ್ತೆ 3 ರೂಪಾಯಿ ಹೆಚ್ಚಳ ಮಾಡಿದ್ದು ಒಂದು ಹೊತ್ತಿನ ಊಟದ ಬೆಲೆ 25 ರೂಪಾಯಿ ನಿಗದಿ. ಅಂದ್ರೆ 2 ಹೊತ್ತಿನ ಊಟಕ್ಕೆ 50 ರೂಪಾಯಿ ನಿಗದಿಪಡಿಸಲಾಗಿದೆ. ಜಿಬಿಎ ವ್ಯಾಪ್ತಿಯ ಬೀದಿ ನಾಯಿಗಳಿಗೆ ಶೀಘ್ರವೇ ಬಾಡೂಟ ಭಾಗ್ಯ ಸಿಗಲಿದ್ದು ಮೃಷ್ಟಾನ್ನಕ್ಕೆ ಭರ್ಜರಿಯಾಗಿ ಸಿದ್ದತೆ ಮಾಡಲಾಗುತ್ತಿದೆ. ಇನ್ನು ಒಂದು ಹೊತ್ತಿನ ಊಟದಲ್ಲಿ 150 ಗ್ರಾಂ ಅಕ್ಕಿ ಹಾಗೂ 100 ಗ್ರಾಂ ಚಿಕನ್ ಅನ್ನ ತರಕಾರಿ ಬೆರೆಸಿದ ರೈಸ್ ಬೀದಿ ನಾಯಿಗಳಿಗೆ ನೀಡಲಾಗುತ್ತೆ. ಪ್ರತಿ ನಾಯಿಗೆ ಒಂದು ಚಿಕನ್ ರೈಸ್ಗೆ 52 ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ದಿನಕ್ಕೆ ಒಂದು ನಾಯಿಗೆ 104 ರೂಪಾಯಿ ಖರ್ಚು ಮಾಡಲು ನಿರ್ಧಾರ ಮಾಡಲಾಗಿದ್ದು ಬೀದಿ ನಾಯಿಗಳನ್ನ ಶೆಲ್ಟರ್ಗಳ ಸ್ಥಳಾಂತರಕ್ಕೆ ತೀರ್ಮಾನಿಸಲಾಗಿದೆ. ಮಾಸಿಕವಾಗಿ ಪ್ರತಿ ನಾಯಿಗೆ 3035 ರೂಪಾಯಿ ವೆಚ್ಚವಾಗಲಿದೆ. ಈ ಪ್ರಕಾರ ಬೀದಿ ನಾಯಿಗಳ ಆರೈಕೆಗೆ ಸರಿಸುಮಾರು ಒಂದು ತಿಂಗಳಿಗೆ 66,95,000 ರೂಪಾಯಿ ಖರ್ಚಾಗಲಿದೆ. ಅಂದ್ರೆ ವರ್ಷಕ್ಕೆ 8 ಕೋಟಿಗೂ ಅಧಿಕ ಹಣವನ್ನ ಜಿಬಿಎ ವೆಚ್ಚ ಮಾಡಬೇಕಿದೆ. ಜಿಬಿಎ ಈ ನಿರ್ಧಾರದ ವಿರುದ್ಧ ಬೆಂಗಳೂರಿನ ಜನರು ಕಿಡಿಕಾರಿದ್ದಾರೆ. ಇದೀಗ ಮತ್ತೆ ಅವುಗಳಿಗೆ ಮಾಂಸದ ರುಚಿ ತೋರಿಸಿದ್ರೆ ಮುಂದೊಂದು ದಿನ ಮಾಂಸ ಸಿಕ್ಕಿಲ್ಲ ಅಂದ್ರೆ ಆ ಬೀದಿ ನಾಯಿಗಳು ಜನರ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಮಾಂಸದೂಟ ನೀಡಬೇಡಿ ಅಂತ ಜನ ಕಿಡಿಕಾರಿದ್ದಾರೆ. ಈ ತರ ಒಂದು ಸ್ಮಾಲ್ ಕೇಜ್ ಅಲ್ಲಿ ಒಂದು 3-4 ನಾಯಿ ಕೂಡಾಕದು ಅದೆಷ್ಟು ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಐ ಥಿಂಕ್ ಇವ್ರು ಹಿಂಗೇನ ಮಾಡಿದ್ರೆ ನಾಯಿಗಳು ತುಂಬಾ ವರ್ಷ ಉಳಿಯಲ್ಲ. ಲೈಕ್ ಇವಾಗ ಇದೊಳಗಡೆ ಇಕ್ಕಿದ್ರು ಕೆಲವು ಒಂದು ಕಾಯಿಲೆ ಬಂದ್ರೆ ಎಲ್ಲದಕ್ಕೂ ಹತ್ಕೊಂಡು ಹೋಗುತ್ತೆ. ಆ ತರ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ? ಗೌರ್ಮೆಂಟ್ ತಗೊಂತಾರ? ಇಲ್ಲ. ಒಟ್ನಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯದ ಕುರಿತ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಿವೆ. ಆದ್ರೂ ಸಹ ಕೋಟಿ ಕೋಟಿ ಖರ್ಚು ಮಾಡಿ ಜಿಬಿಎ ಜಾರಿಗೆ ತರೋದ್ರಲ್ಲಿ ಸಕ್ಸಸ್ ಆಗುತ್ತಾ ಅಂತ ಕಾದು ನೋಡಬೇಕಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಯಲ್ಲಿ ರಕ್ಕಸ ಬೀದಿ ನಾಯಿಗಳ ಹಾವಳಿ ಜೋರಾಗಿದೆ. ರಸ್ತೆಯಲ್ಲಿ ಹೋಗುವವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಜಿಬಿಎ ಬಿರಿಯಾನಿ ಭಾಗ್ಯವನ್ನ ಜಾರಿಗೆ ತಂದಿದೆ. ಇದೀಗ ಒಂದು ಬಾರಿ ಅಲ್ಲ, ಬದಲಿಗೆ ದಿನಕ್ಕೆ 2 ಬಾರಿ ಬಾಡೂಟ ಹಾಕೋದಕ್ಕೆ ತೀರ್ಮಾನವನ್ನ ಮಾಡಿದೆ ಜಿಬಿಎ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮಳೆ ಬಂದು ರೈತ ರಸ್ತೆಗೆ ಬಿದ್ದಿದ್ದಾನೆ. ರಸ್ತೆ ಗುಂಡಿಗೆ ಬಿದ್ದು ಜನರು ಬಲಿಯಾಗುತ್ತಿದ್ದಾರೆ. ದರ ಏರಿಕೆಯಿಂದ ರಾಜ್ಯದವರು ಕಂಗಾಲಾಗಿದ್ದಾರೆ. ಈ ನಡುವೆ ದಿನಕ್ಕೆ 2 ಬಾರಿ ಬೀದಿ ನಾಯಿಗಳಿಗೆ ಬಿರಿಯಾನಿ ನೀಡಲು ಮುಂದಾಗಿದೆ. ಮಾಂಸದ ರುಚಿ ಕಂಡಿರುವಂತಹ ಬೀದಿ ನಾಯಿಗಳಿಗೆ ಊಟ ಹಾಕಿದ್ರೆ ಅವು ಮತ್ತಷ್ಟು ಅಗ್ರೆಸಿವ್ ಆಗುತ್ತೆ ಅಂತ ಹೇಳಿ ಒಂದಿಷ್ಟು ತಜ್ಞರು ಹೇಳ್ತಾರೆ. ಮತ್ತೆ ಸಾರ್ವಜನಿಕರು ಕೂಡ ಈ ಹಿಂದೆ ಪಾಲಿಕೆ 1 ಬಾರಿ ಏನು ಊಟವನ್ನ ನೀಡಬೇಕಾದ್ರೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಅದೇ ರೀತಿಯಾಗಿ ಇದೀಗ 2 ಬಾರಿ ಚಿಕನ್ ರೈಸ್ ಅನ್ನ ನೀಡಲಿಕ್ಕೆ ಜಿಬಿಎ ಮುಂದಾದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಸಾರ್ವಜನಿಕರು ವಿರೋಧವನ್ನ ಶುರು ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ಭರ್ಜರಿ ಬಾಡೂಟ. ಈಗಾಗಲೇ ಬೀದಿ ನಾಯಿಗಳನ್ನ ಸೆರೆ ಹಿಡಿದು ಅವುಗಳಿಗೆ ಶೆಲ್ಟರ್ ವ್ಯವಸ್ಥೆ ಮಾಡಲು
ಜಿಬಿಎ ತಯಾರಿ ನಡೆಸಿಕೊಂಡಿದೆ. ಇದರ ಜೊತೆಗೆ ಇದೀಗ ಬೀದಿ ನಾಯಿಗಳಿಗೆ ದಿನಕ್ಕೆ 2 ಬಾರಿ ಚಿಕನ್ ಬಿರಿಯಾನಿ ನೀಡಲು ಪ್ಲಾನ್ ಮಾಡಲಾಗಿದೆ. ಕಳೆದ ಬಾರಿ ಒಂದು ಹೊತ್ತಿನ ಊಟಕ್ಕೆ 22 ರೂಪಾಯಿ ನಿಗದಿಪಡಿಸಲಾಗಿತ್ತು. ಆದರೆ ಇದೀಗ ಮತ್ತೆ 3 ರೂಪಾಯಿ ಹೆಚ್ಚಳ ಮಾಡಿದ್ದು ಒಂದು ಹೊತ್ತಿನ ಊಟದ ಬೆಲೆ 25 ರೂಪಾಯಿ ನಿಗದಿ. ಅಂದ್ರೆ 2 ಹೊತ್ತಿನ ಊಟಕ್ಕೆ 50 ರೂಪಾಯಿ ನಿಗದಿಪಡಿಸಲಾಗಿದೆ. ಜಿಬಿಎ ವ್ಯಾಪ್ತಿಯ ಬೀದಿ ನಾಯಿಗಳಿಗೆ ಶೀಘ್ರವೇ ಬಾಡೂಟ ಭಾಗ್ಯ ಸಿಗಲಿದ್ದು ಮೃಷ್ಟಾನ್ನಕ್ಕೆ ಭರ್ಜರಿಯಾಗಿ ಸಿದ್ದತೆ ಮಾಡಲಾಗುತ್ತಿದೆ. ಇನ್ನು ಒಂದು ಹೊತ್ತಿನ ಊಟದಲ್ಲಿ 150 ಗ್ರಾಂ ಅಕ್ಕಿ ಹಾಗೂ 100 ಗ್ರಾಂ ಚಿಕನ್ ಅನ್ನ ತರಕಾರಿ ಬೆರೆಸಿದ ರೈಸ್ ಬೀದಿ ನಾಯಿಗಳಿಗೆ ನೀಡಲಾಗುತ್ತೆ. ಪ್ರತಿ ನಾಯಿಗೆ ಒಂದು ಚಿಕನ್ ರೈಸ್ಗೆ 52 ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ದಿನಕ್ಕೆ ಒಂದು ನಾಯಿಗೆ 104 ರೂಪಾಯಿ ಖರ್ಚು ಮಾಡಲು ನಿರ್ಧಾರ ಮಾಡಲಾಗಿದ್ದು ಬೀದಿ ನಾಯಿಗಳನ್ನ ಶೆಲ್ಟರ್ಗಳ ಸ್ಥಳಾಂತರಕ್ಕೆ ತೀರ್ಮಾನಿಸಲಾಗಿದೆ. ಮಾಸಿಕವಾಗಿ ಪ್ರತಿ ನಾಯಿಗೆ 3,035 ರೂಪಾಯಿ ವೆಚ್ಚವಾಗಲಿದೆ. ಈ ಪ್ರಕಾರ ಬೀದಿ ನಾಯಿಗಳ ಆರೈಕೆಗೆ ಸರಿಸುಮಾರು ಒಂದು ತಿಂಗಳಿಗೆ 66,95,000 ರೂಪಾಯಿ ಖರ್ಚಾಗಲಿದೆ. ಅಂದ್ರೆ ವರ್ಷಕ್ಕೆ 8 ಕೋಟಿಗೂ ಅಧಿಕ ಹಣವನ್ನ ಜಿಬಿಎ ವೆಚ್ಚ ಮಾಡಬೇಕಿದೆ. ಜಿಬಿಎ ಈ ನಿರ್ಧಾರದ ವಿರುದ್ಧ ಬೆಂಗಳೂರಿನ ಜನರು ಕಿಡಿಕಾರಿದ್ದಾರೆ. ಇದೀಗ ಮತ್ತೆ ಅವುಗಳಿಗೆ ಮಾಂಸದ ರುಚಿ ತೋರಿಸಿದ್ರೆ ಮುಂದೊಂದು ದಿನ ಮಾಂಸ ಸಿಕ್ಕಿಲ್ಲ ಅಂದ್ರೆ ಆ ಬೀದಿ ನಾಯಿಗಳು ಜನರ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಮಾಂಸದೂಟ ನೀಡಬೇಡಿ ಅಂತ ಜನ ಕಿಡಿಕಾರಿದ್ದಾರೆ. ಈ ತರ ಒಂದು ಸ್ಮಾಲ್ ಕೇಜ್ ಅಲ್ಲಿ ಒಂದು 3-4 ನಾಯಿ ಕೂಡಾಕೋದು ಅದೆಷ್ಟು ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಐ ಥಿಂಕ್ ಇವ್ರು ಹಿಂಗೇನ ಮಾಡಿದ್ರೆ ನಾಯಿಗಳು ತುಂಬಾ ವರ್ಷ ಉಳಿಯಲ್ಲ. ಲೈಕ್ ಇವಾಗ ಇದೊಳಗಡೆ ಇಕ್ಕಿದ್ರು ಕೆಲವು ಒಂದು ಕಾಯಿಲೆ ಬಂದ್ರೆ ಎಲ್ಲದಕ್ಕೂ ಹತ್ಕೊಂಡು ಹೋಗುತ್ತೆ. ಆ ತರ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ? ಗೌರ್ಮೆಂಟ್ ತಗೊಂತಾರ? ಇಲ್ಲ. ಒಟ್ನಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯದ ಕುರಿತ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಿವೆ. ಆದ್ರೂ ಸಹ ಕೋಟಿ ಕೋಟಿ ಖರ್ಚು ಮಾಡಿ ಜಿಬಿಎ ಜಾರಿಗೆ ತರೋದ್ರಲ್ಲಿ ಸಕ್ಸಸ್ ಆಗುತ್ತಾ ಅಂತ ಕಾದು ನೋಡಬೇಕಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಾಸಿಕವಾಗಿ ಪ್ರತಿ ನಾಯಿಗೆ 3,035 ರೂಪಾಯಿ ವೆಚ್ಚವಾಗಲಿದೆ. ಈ ಪ್ರಕಾರ ಬೀದಿ ನಾಯಿಗಳ ಆರೈಕೆಗೆ ಸರಿಸುಮಾರು ಒಂದು ತಿಂಗಳಿಗೆ 66,95,000 ರೂಪಾಯಿ ಖರ್ಚಾಗಲಿದೆ. ಅಂದ್ರೆ ವರ್ಷಕ್ಕೆ 8 ಕೋಟಿಗೂ ಅಧಿಕ ಹಣವನ್ನ ಜಿಬಿಎ ವೆಚ್ಚ ಮಾಡಬೇಕಿದೆ. ಜಿಬಿಎ ಈ ನಿರ್ಧಾರದ ವಿರುದ್ಧ ಬೆಂಗಳೂರಿನ ಜನರು ಕಿಡಿಕಾರಿದ್ದಾರೆ. ಇದೀಗ ಮತ್ತೆ ಅವುಗಳಿಗೆ ಮಾಂಸದ ರುಚಿ ತೋರಿಸಿದ್ರೆ ಮುಂದೊಂದು ದಿನ ಮಾಂಸ ಸಿಕ್ಕಿಲ್ಲ ಅಂದ್ರೆ ಆ ಬೀದಿ ನಾಯಿಗಳು ಜನರ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಮಾಂಸದೂಟ ನೀಡಬೇಡಿ ಅಂತ ಜನ ಕಿಡಿಕಾರಿದ್ದಾರೆ. ಈ ತರ ಒಂದು ಸ್ಮಾಲ್ ಕೇಜ್ ಅಲ್ಲಿ ಒಂದು 3-4 ನಾಯಿ ಕೂಡಾಕೋದು ಅದೆಷ್ಟು ಸರಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಐ ಥಿಂಕ್ ಇವ್ರು ಹಿಂಗೇನ ಮಾಡಿದ್ರೆ ನಾಯಿಗಳು ತುಂಬಾ ವರ್ಷ ಉಳಿಯಲ್ಲ. ಲೈಕ್ ಇವಾಗ ಇದೊಳಗಡೆ ಇಕ್ಕಿದ್ರು ಕೆಲವು ಒಂದು ಕಾಯಿಲೆ ಬಂದ್ರೆ ಎಲ್ಲದಕ್ಕೂ ಹತ್ಕೊಂಡು ಹೋಗುತ್ತೆ. ಆ ತರ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ? ಗೌರ್ಮೆಂಟ್ ತಗೊಂತಾರ? ಇಲ್ಲ. ಒಟ್ನಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯದ ಕುರಿತ ಸಾಕಷ್ಟು ಟೀಕೆಗಳು ಕೇಳಿ ಬರ್ತಿವೆ. ಆದ್ರೂ ಸಹ ಕೋಟಿ ಕೋಟಿ ಖರ್ಚು ಮಾಡಿ ಜಿಬಿಎ ಜಾರಿಗೆ ತರೋದ್ರಲ್ಲಿ ಸಕ್ಸಸ್ ಆಗುತ್ತಾ ಅಂತ ಕಾದು ನೋಡಬೇಕಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.